ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಯುವನಿಧಿ ಲೈವ್ ಅಪ್ಡೇಟ್ಸ್ನ ತೋರಿಸ್ತಾ ಇದ್ದೀನಿ. ಫಸ್ಟು ನಾವು ಶಿವ ಸಿಂಧುನ ಅಕೌಂಟ್ನ ಲಾಗಿನ್ ಆಗಿ ನನ್ನ ಓನ್ ಅಕೌಂಟ್ಗೆ ಲಾಗಿನ್ ಆಗಿ ನಿಮಗೆ ತೋರಿಸ್ತಾ ಇದ್ದೀನಿ. ಫಸ್ಟು ನಾವು ರಿಜಿಸ್ಟರ್ ಆಗಿರೋ ಫೋನ್ ನಂಬರ್ನ ಟೈಪ್ ಮಾಡೋಣ. ನಾನು ಫಸ್ಟು ಕ್ಯಾಪ್ಚರ್ನ ಟೈಪ್ ಮಾಡಿಬಿಡ್ತೀನಿ. ಮತ್ತು ಗೆಟ್ OTP ಮೇಲೆ ಕ್ಲಿಕ್ ಮಾಡಿ. ನನಗಿಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇರೋದ್ರಿಂದ OTP ಬರ್ತಾ ಇಲ್ಲ. OTP ಬಂದಿಲ್ಲ ಅಂದರೆ ಇನ್ನೊಂದು ರೀಸೆಂಟ್ ಅಂತ ಬಟನ್ ಮೇಲೆ ಕ್ಲಿಕ್ ಮಾಡಿ. OTPನ ಕಾಪಿ ಪೇಸ್ಟ್ ಮಾಡಿ ಸಬ್ಮಿಟ್ ಕೊಡಿ. ಸಬ್ಮಿಟ್ ಮಾಡಿದ್ರೆ ನಿಮಗೆ ಈ ಥರ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಅಪ್ಲೈ ಫಾರ್ ಸರ್ವಿಸಸ್ ಅಂತ ಕ್ಲಿಕ್ ಮಾಡಿ ವ್ಯೂ ಆಲ್ ಅವೈಲಬಲ್ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಓಪನ್ ಆಗುತ್ತೆ. ಅಲ್ಲಿ ಮೇಲ್ಗಡೆ ಸರ್ಚ್ ಬಾರಲ್ಲಿ ನೀವು ಹೋಗಿ ಯುವನಿಧಿ ಅಂತ ಟೈಪ್ ಮಾಡಿ. ಅಲ್ಲೇ ಪಕ್ಕದಲ್ಲಿ ಸೆಲ್ಫ್ ಡಿಕ್ಲರೇಷನ್ ಅನ್ನೋ ಫಾರ್ಮ್ ಇತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಮಗೆ ಫಸ್ಟು ಆ ಥರ ಫಾರ್ಮ್ ಓಪನ್ ಆಗ್ತಾಯಿತ್ತು. ಆದರೆ ಇವಾಗ ಏನು ಅಪ್ಡೇಟ್ ಆಗಿದೆ ಅಂತಂದರೆ ಡಿಕ್ಲರೇಷನ್ನು ಮಂತ್ಲಿ ಕೊಡೋದನ್ನು ಈಗ 3 months ಒನ್ಸ್ ಅಂತ ಶೆಡ್ಯೂಲ್ ಚೇಂಜ್ ಮಾಡಿದ್ದಾರೆ. ಅಂದರೆ ನಾವಿವಾಗ ನಾವಿವಾಗ 3 ತಿಂಗಳಿಗೊಂದು ಸಲ ಸೆಲ್ಫ್ ಡಿಕ್ಲರೇಷನ್ನ ಕೊಡಬೇಕಾಗುತ್ತೆ. ಮಾರ್ಚ್, ಏಪ್ರಿಲ್, ಮೇ ಈ 3 ತಿಂಗಳದನ್ನು ಸೇರಿಸಿ ಮೇ ಮಂತಲ್ಲಿ ಡಿಕ್ಲರೇಷನ್ನ ಕೊಡ್ತೀವಿ. ಹಂಗೆ ಅಪ್ಡೇಟ್ ಆಗಿರೋದು ಏನಂತಂದರೆ 3 months ಒನ್ಸ್ ನಮಗೆ ಅಮೌಂಟ್ ಸ್ಯಾಂಕ್ಷನ್ ಆಗುತ್ತೆ. ಇದೇ ಥರ ಲೈವ್ ಅಪ್ಡೇಟ್ಸ್ ಇನ್ನೂ ಹೆಚ್ಚು ಅಪ್ಡೇಟ್ಸ್ ಬೇಕಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.